ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾಗ ಸಾಕಷ್ಟು ರೀತಿಯಲ್ಲಿ ಅವಮಾನಗಳನ್ನ ಅನುಭವಿಸಿದ್ರು. ಅವರ ಅಣ್ಣವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾಗ ಯಾರೋ ಸ್ಟೇಜ್ ಮೇಲೆ ಚಪ್ಪಲಿ ಎಸಿತಾರೆ, ಅದು ನೇರವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮುಂದೆನೇ ಬಂದು ಬೀಳುತ್ತೆ. ಆದರೆ ವಿಷ್ಣುವರ್ಧನ್ ಅವರು ಅದನ್ನ ದೊಡ್ಡ ವಿಷಯ ಮಾಡದೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಎದ್ದು ಹೊರಗಡೆ ಬರ್ತಾರೆ. ಮತ್ತೊಂದು ಸಲ ಇನ್ನೊಂದು ಘಟನೆ ಆಗಿರುತ್ತೆ. ಅವರು ವಿನೋದ್ ರಾಜ್ ಜೊತೆಗೆ ತಾಯಿ ಲೀಲಾವತಿ ಅಮ್ಮನವರ ಜೊತೆ ಯಾವುದೋ ಒಂದು ಶೂಟಿಂಗ್ ಅಥವಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಕಾರಲ್ಲಿ ಬರಬೇಕಾದ್ರೆ ರೇಸರ್ನಿಂದ ಯಾರೋ ಅಟ್ಯಾಕ್ ಮಾಡ್ತಾರೆ. ವಿಷ್ಣುವರ್ಧನ್ ಹೇಳಿ ಕೇಳಿ ಯಾರನ್ನು ದ್ವೇಷ ಮಾಡೋ ಅಂತಹ ವ್ಯಕ್ತಿ ಕೂಡ ಅಲ್ಲ. ಆದರೆ ಅವ್ರನ್ನ ಸುಮಾರು ಜನ ದ್ವೇಷ ಮಾಡಿರ್ತಾರೆ, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿರಲ್ಲ. ಸೊ ವಿಷ್ಣುವರ್ಧನ್ ಅವರು ಇದ್ದಾಗ ಸಾಕಷ್ಟು ರೀತಿಯಲ್ಲಿ ಅವಮಾನಗಳನ್ನ ಅನುಭವಿಸಿದ್ರೆ ಅವರು ತೀರ್ಕೊಂಡ್ಮೇಲೆ ಇನ್ನೂ ಸಾಕಷ್ಟು ಅವಮಾನಗಳು ಮತ್ತು ವಿವಾದಗಳು ಹುಟ್ಕೊಳ್ಳುತ್ತೆ. ಅದು ಯಾವ ವಿಚಾರ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರ ಸ್ಮಾರಕದ ವಿಚಾರ ಕುರಿತು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಸಮಾಧಿಯನ್ನು ತೆರವುಗೊಳಿಸಿರುವಂಥದ್ದಾಗಿರ್ಬೋದು. ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾಗ ಸಾಲು ಅವಮಾನಗಳನ್ನ ಅನುಭವಿಸಿದ್ರೆ, ಅವ್ರು ತೀರ್ಕೊಂಡ ಮೇಲೂ ಕೂಡ ಸಾಲು ಅವಮಾನಗಳು ಮತ್ತು ಅವರ ಒಂದು ಸಮಾಧಿಯ ಸುತ್ತ ಇರುವಂತಹ ವಿವಾದಗಳಾಗಿರ್ಬೋದು, ಇದೆಲ್ಲವೂ ಕೂಡ ಈಗಲೂ ನಡ್ಕೊಂಡು ಬರ್ತಾನೆ ಇದೆ. ಯಾರೋ ಒಬ್ಬ ತೆಲುಗಿನ ಕಚಡ ಕಂತ್ರಿ ನಾಯಿ ನಮ್ಮ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡಿರ್ತಾನೆ, ಅದೇನು ಅಂತ ನೋಡ್ಕೊಂಬನ್ನಿ. ముత్తైదు భాగ్య ఆ సినిమా పేరు. హీరో ప్రభాకర్, అందులో గెస్ట్ రోల్ వచ్చి విష్ణువర్ధన్. కంఠీరా స్టూడియోలో షూటింగ్ జరుగుతుంది, షాట్ జరుగుతుంది విష్ణువర్ధన్. వాడు కొంచెం లేడీస్ వీక్నెస్ వాడికి. వీళ్ళిద్దరే ఏంటి ఇక్కడ రొమాన్స్ చేస్తున్నారు అనే రేంజ్లో వాడు ఫీల్ అయిపోయి, వాడి మెంటాలిటీ ముందటి నుంచే మంచి మెంటాలిటీ కాదు. ನೋಡೋದಲ್ಲ, ಇದೊಂದು ವಿಷಯ. ಆದರೆ ಮೊನ್ನೆ ರೀಸೆಂಟಾಗೂ ಕೂಡ ಯಾರೋ ಸ್ಟೂಡೆಂಟ್ಸು ನಮ್ಮ ವಿಷ್ಣುವರ್ಧನ್ ಅವರ ಒಂದು ಭಾವಚಿತ್ರ ಒಂದು ಫೋಟೋಗೆ ವ್ಯಂಗ್ಯ ಮಾಡಿರ್ತಾರೆ, ಅದಕ್ಕೆ ಅವಮಾನ ಮಾಡಿರ್ತಾರೆ. ಸೊ ಅದನ್ನು ನೋಡ್ಕೊಂಬನ್ನಿ. ಸೊ ನೋಡೋದಲ್ಲ ವೀಕ್ಷಕರೇ, ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಈಗಲೂ ಕೂಡ ಸಾಲು ಅವಮಾನಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರು ಇದ್ದಾಗ ಯಾರನ್ನೂ ದ್ವೇಷಿಸಿದ್ದಂತಹ ವ್ಯಕ್ತಿ ಅಲ್ಲ, ಆದರೆ ಅವ್ರಿಗೆ ಅವಮಾನಗಳು ನಡೀತಾನೆ ಇದೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗದ ನಟರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೀವನ, ಅವರ ಯಶಸ್ಸು, ಅವರಿಗಾದಂತಹ ಒಂದು ಅವಮಾನಗಳು ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಈ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದ ಹೃದಯದಲ್ಲಿ ಸದಾ ಜೀವಂತವಾಗಿರುವ ಹೆಸರು ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. 18 ಸೆಪ್ಟೆಂಬರ್ 1950ರಲ್ಲಿ ವಿಷ್ಣುವರ್ಧನ್ ಅವರ ಜನನವಾಗುತ್ತೆ ಮೈಸೂರಲ್ಲಿ. ಇವರ ಮೂಲ ಹೆಸರು ಸಂಪತ್ ಕುಮಾರ್ ಅಂತ. ಸಿನಿಮಾ ನೋಡದ ಸಾಕಷ್ಟು ಪ್ರೇಕ್ಷಕರಿಗೆ ಇವರ ಹೆಸರು ಗೊತ್ತಿರಲ್ಲ. ವಿಷ್ಣುವರ್ಧನ್ ಅವರ ಗುರುಗಳು ಬಂದು ಪುಟ್ಟಣ್ಣ ಕಣಗಾಲ್ ಅವರು. ವಿಷ್ಣುವರ್ಧನ್ ಅವರ ಮೊದಲ ಸಿನಿಮಾ ವಂಶವೃಕ್ಷ ಅಂತ. ಬಿ.ವಿ. ಕಾರಂತ್ ಜೊತೆಗೆ ಗಿರೀಶ್ ಕಾರ್ನಾಡ್ ಅವರ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಕೇವಲ 21 ವಯಸ್ಸಿಗೆಲ್ಲ ನಟನೆ ಮಾಡಿರ್ತಾರೆ. ಆದರೆ ಅವರು ಮೇಯ್ನ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿರೋಂತಹ ಸಿನಿಮಾ ಬಂದು ನಾಗರಾವು ಮೊದಲ ಸಿನಿಮಾ. ಆ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಬ್ರೇಕ್ ನೀಡಿರುತ್ತೆ. ಅದರಲ್ಲಿ ಕ್ರಾಂತಿ ತಂದಂತಹ ಸಿನಿಮಾ ಆ ನಾಗರಾವು ಸಿನಿಮಾ. ಸೊ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಮೂವಿ ನಾಗರಾವು. ವಿಷ್ಣುವರ್ಧನ್ ಅವರ ಆ್ಯಕ್ಟಿಂಗ್ ಜರ್ನಿ ನೋಡೋದಾದರೆ, ವಿಷ್ಣುವರ್ಧನ್ ಅವರು ಇಲ್ಲಿವರೆಗೂ ಸುಮಾರು 220ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು ಹಾಗೆ ಹಿಂದಿ ಭಾಷೆಗಳೆಲ್ಲ ಅವ್ರು ನಟಿಸಿದ್ದಾರೆ. ಅವ್ರು ಮಾಡಿದಂತಹ ಮುಖ್ಯ ಪಾತ್ರಗಳನ್ನ ನೋಡೋದಾದರೆ ರೊಮ್ಯಾಂಟಿಕ್ ಹೀರೋ ಆಗಿ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನದಿನಿ. ಇದು ನನ್ನ ಒಲವಿನ ಉಡುಗೊರೆ. ಆಕ್ಷನ್ ಕಿಂಗ್ ಆಗಿ ಮಾಡಿದ್ದಾರೆ. ಜೊತೆಗೆ ಎಮೋಷನಲ್ ಪರ್ಫಾರ್ಮರ್ ಆಗೂ ಕೂಡ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಹಣನೂ ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ ದಿನ ಹಂಚು. ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕೆಲವು ಸೂಪರ್ ಹಿಟ್ ಮೂವಿಗಳು ನೋಡೋದಾದ್ರೆ ನಾಗರಹಾವು, ಮುತ್ತಿನಹಾರ, ಬಂಧನ, ಆಪ್ತಮಿತ್ರ, ಸಿಂಹಾದ್ರಿ, ಜಯಸಿಂಹ,
ಇನ್ನು ಬೇಕಾದಷ್ಟು ಸೂಪರ್ ಹಿಟ್ ಮೂವಿಗಳನ್ನ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕನ್ನಡ ಸಿನಿಮಾಗೆ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ ಒಂದು ವೆರ್ಸಟಾಲಿಟಿ ಎವ್ರಿ ಜನರೇಷನ್ಗೂ ಕೂಡ ಫೇವ್ರೇಟ್ ಆಗಿರುತ್ತೆ. ಇನ್ನು ವಿಷ್ಣು ದಾದಾ ಅವ್ರ ಜೊತೆ ಯಾರೆಲ್ಲ ಕೋ ಆ್ಯಕ್ಟರ್ಸು ಹೀರೋ ಅಥವಾ ಹೀರೋಯಿನ್ಗಳು ಕೆಲಸ ಮಾಡಿದ್ದಾರೆ ಅಂತ ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂಬರೀಷ್ ಅವ್ರ ಜೊತೆ ಸಾಕಷ್ಟು ಮೂವಿಗಳನ್ನ ಮಾಡಿದ್ದಾರೆ. ಲೆಜೆಂಡರಿ ಆ್ಯಕ್ಟರು ಶಂಕರ್ ನಾಗ್ ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ರಜನಿಕಾಂತ್ ಜೊತೆ ಸಹೋದರರ ಸವಾಲ್ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಇನ್ನು ಹೀರೋಯಿನ್ಗಳು ಯಾರೆಲ್ಲ ಅಂತ ನೋಡೋದಾದರೆ ಸುಹಾಸಿನಿ ಅವ್ರ ಜೊತೆ ಬೇಕಾದಷ್ಟು ಮೂವಿಗಳು ಮಾಡಿದ್ದಾರೆ. ನಟಿ ಲಕ್ಷ್ಮಿ ಅವ್ರ ಜೊತೆ ಮಾಡಿದ್ದಾರೆ. ಜೊತೆಗೆ ಭವ್ಯ ಅವರಾಗಿರ್ಬೋದು, ರಾಧಿಕಾ ಆಗಿರ್ಬೋದು, ಇನ್ನೂ ಬೇಕಾದಷ್ಟು ಹಿರಿಯ ನಟಿಗಳ ಜೊತೆ ಎಲ್ಲ ವಿಷ್ಣುವರ್ಧನ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆಯೇ ವಿಷ್ಣುವರ್ಧನ್ ಅವರ ಕ್ಲೋಸ್ ಅಸೋಸಿಯೇಟ್ಸ್ ಯಾರು ಅಂತ ನೋಡೋದಾದರೆ ಅವರ ಕುಟುಂಬಕ್ಕೆ ಬಂದರೆ ಅವರ ಧರ್ಮಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವ್ರಿಗೆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದರು. ಇನ್ನು ವಿಷ್ಣುವರ್ಧನ್ ಅವರ ಸ್ನೇಹಿತರು ಯಾರು ಅಂತ ನೋಡೋದಾದರೆ ಅಂಬರೀಷ್ ಅವರಾಗಿದ್ರು. ಅಂಬರೀಷ್ ಅವ್ರ ಜೊತೆ ಸಾಕಷ್ಟು ಮೂವಿಗಳಲ್ಲಿ ನಟಿಸಿದ್ರು. ಜೀವದ್ ಗೆಳೆಯ ನಿಂಗೆ ಶಾನೆ ಕೋಪ ಕಣ್ಣು. ಒಂದು ಲಾಂಗ್ ಬಾಂಡಿಂಗ್ ರಿಲೇಶನ್ಶಿಪ್ ಅಂಬರೀಷ್ ಅವ್ರ ಜೊತೆ ಇತ್ತು. ಹಾಗೆಯೇ ವಿಷ್ಣುವರ್ಧನ್ ಅವರು ನಟಿಸಿದಂಥ ಬೇಕಾದಷ್ಟು ಮೂವಿ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳ ಜೊತೆ ವಿಷ್ಣುವರ್ಧನ್ ಅವರ ಒಂದು ಕ್ಲೋಸ್ ಬಾಂಡಿಂಗ್ ಇತ್ತು ಅಂತ ಹೇಳ್ಬೋದು. ಜೊತೆಗೆ ವಿಷ್ಣುವರ್ಧನ್ ಅವ್ರಿಗೆ ಸ್ಪಿರಿಚುವಲ್ ಬಾಂಡಿಂಗು, ಸ್ಪಿರಿಚುವಲ್ ಲೈಫ್ ಮೇಲೂ ಕೂಡ ಹೆಚ್ಚು ಆಸಕ್ತಿ ಹೊಂದಿದ್ರು. ಇಸ್ಕಾನ್ ಜೊತೆ ಅವರು ಸಂಪರ್ಕ ಹೊಂದಿದ್ರು. ಹಾಗೆಯೇ ಈ ಭಕ್ತಿ ಆಧ್ಯಾತ್ಮಿಕಗಳಲ್ಲೂ ವಿಷ್ಣುವರ್ಧನ್ ಅವರನ್ನು ಅವರು ತೊಡಸ್ಕೊಂಡಿದ್ರು ಅಂತ ಹೇಳ್ಬೋದು. ವಿಷ್ಣುವರ್ಧನ್ ಅವರ ಜೀವನದ ಹೋರಾಟಗಳು ಮತ್ತು ಕಾಂಟ್ರವರ್ಸಿಗಳು ನೋಡೋದಾದರೆ ವಿಷ್ಣುವರ್ಧನ್ ಅವರು ಸಿನಿಮಾಗಳು ಮಾಡುವಾಗ ಒಂದಷ್ಟು ಮೂವಿಗಳು ಫ್ಲಾಪ್ ಆಗ್ತಾ ಕೂಡ ಹೋಗುತ್ತೆ. ನಿಷ್ಕರ್ಷ ಮೂವಿ ಆಗಿರ್ಬೋದು. ನಿಷ್ಕರ್ಷ ಮೂವಿ ನಾನು ಕೂಡ ಆ ಮೂವಿ ಸುಮಾರು ಸಲ ನೋಡಿದ್ದೀನಿ. ಕ್ರಿಟಿಕಲ್ಲಿ ಅಪ್ರಿಷಿಯೇಟ್ ಆಗುವಂತಹ ಮೂವಿ, ಆದರೆ ಬಾಕ್ಸ್ ಆಫೀಸ್ನಲ್ಲಿ ಆ ಮೂವಿ ಹೆಚ್ಚು ಸೌಂಡ್ ಮಾಡಿಲ್ಲ. ಜೊತೆಗೆ ಗಂಡುಗಲಿ ರಾಮ ಮೂವಿ, ವರ್ಷ ಮೂವಿ, ಈ ಬಂಧನ ಮೂವಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆದರೆ ಈ ಬಂಧನ ಮೂವಿ ಅಷ್ಟೊಂದೇನು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾಗೋದಿಲ್ಲ. ಕಿಲಾಡಿ ಕಿಟ್ಟು ಆಗಿರ್ಬೋದು, ಜೊತೆಗೆ ಮಕ್ಕಳ ಸೈನ್ಯ ಮೂವಿ ಆಗಿರ್ಬೋದು. ಮಕ್ಕಳ ಸೈನ್ಯ ಮೂವಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಬೇಕಾದಷ್ಟು ಸಲ ನೋಡಿದ್ದೀವಿ, ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಬಟ್ ಆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಸೌಂಡ್ ಮಾಡಿಲ್ಲ. ಸೊ ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಈ ಒಂದು ಸಾಲು ಫ್ಲಾಪ್ ಮೂವಿಗಳು ಕೂಡ ಅವ್ರಿಗೆ ಒಂದು ಹೋರಾಟದ ದಿನಗಳಾಗಿತ್ತು. ಅದಲ್ಲದೆ ಇಂಡಸ್ಟ್ರಿನಲ್ಲಿ ಪಾಲಿಟಿಕ್ಸ್ ಇದ್ದೇ ಇರುತ್ತೆ, ಅದು ಕೂಡ ಅವರ ಜೀವನದಲ್ಲಿ ಒಂದು ಸವಾಲಾಗಿದ್ದಂತಹ ದಿನಗಳು. ಜೊತೆಗೆ ವಿಷ್ಣುವರ್ಧನ್ ಅವರ ಜೀವನದ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ನೋಡೋದಾದರೆ ಅವರು ತೀರ್ಕೊಂಡ್ಮೇಲೆ ಆಗಿತ್ತು. ಅವರ ತೀರ್ಕೊಂಡ್ಮೇಲೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಸಮಾಧಿ ಇರುತ್ತೆ, ಸ್ಮಾರಕ ಇರುತ್ತೆ. ಸೊ ಅವರ ಸ್ಮಾರಕವನ್ನು ಬೆಂಗಳೂರಿನಲ್ಲಿ ಮಾಡೋದು ಅಥವಾ ಮೈಸೂರಿನಲ್ಲಿ ಮಾಡೋದು ಅಂತ ಒಂದು ಸಾಕಷ್ಟು ಚರ್ಚೆಗಳು ನಡೀತಾ ಹೋಗುತ್ತೆ. ಇವೆಲ್ಲದ್ರ ಮಧ್ಯೆ ಕಳೆದ ವರ್ಷ ಅವರ ಒಂದು ಸಮಾಧಿ ಇದ್ದಂತಹ ಜಾಗ, ಆ ಒಂದು ಸ್ಮಾರಕವನ್ನು ಧ್ವಂಸ ಮಾಡ್ತಾರೆ ರಾತ್ರೋರಾತ್ರಿ. ಸೊ ಇದು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಯಾವನು ಬಂದು ಇಲ್ಲಿ ನೋಡಿಲ್ಲ. ಕಿಚ್ಚ ಸುದೀಪ್ ಸರ್ ಮಾತ್ರ ಓಡಾಡ್ತಿರೋದು. ಇನ್ನೊಬ್ಬ ನಟ ಬರಲಿಲ್ಲ ಮೇಡಮ್, ಇನ್ನೊಬ್ಬ ನಟ ಬರಲಿಲ್ಲ ಅವರಿಗೆ. ಎಲ್ಲರೂ ನಿಂತಿದ್ರೆ ಇವತ್ತು ಈ ಥರ ಆಗ್ತಾನೆ ಇರಲಿಲ್ಲ. ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ, ನಮ್ಮದೇ ಊರು, ನಮ್ಮದೇ ಕಲಾವಿದರು. 1970ರಲ್ಲಿ ನಟರಾದ ಬಾಲಕೃಷ್ಣ ಅವರಿಗೆ ಸರ್ಕಾರ ಉತ್ತರಹಳ್ಳಿ ಹತ್ರ ಒಂದು ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಡ್ಕೊಳ್ಳೋದಕ್ಕೆ ಜಾಗ ಕೊಡ್ತಾರೆ. ನಮ್ಮ ಕನ್ನಡದ ಸಿನಿಮಾಗಳ ಕೆಲಸಗಳು ಕರ್ನಾಟಕದಲ್ಲೇ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಬಾಲಕೃಷ್ಣ ಅವರಿಗೆ ಒಂದು 20 ಎಕರೆಯಷ್ಟು ಜಾಗ ಕೊಡ್ತಾರೆ. ಬಾಲಕೃಷ್ಣ ಅವರು ತೀರ್ಕೊಂಡ್ಮೇಲೆ ಆ ಜಾಗವನ್ನು ಅವರ ಮಕ್ಕಳು ಒಂದು 10 ಎಕರೆಯಷ್ಟು ಜಾಗವನ್ನು ಮಾರ್ಬಿಡ್ತಾರೆ. ಸೊ ಅದನ್ನು ಅನಧಿಕೃತವಾಗಿ ಮಾರೋದಕ್ಕೆ ಹಕ್ಕಿರಲ್ಲ, ಆದರೂ ಕೂಡ ಅದನ್ನ ಮಾರ್ತಾರೆ ಅಂತ ಒಂದು ಸಾಕಷ್ಟು ವಿವಾದಗಳು ನ್ಯೂಸ್ ಎಲ್ಲ ಬರುತ್ತೆ. ಬಟ್ ಏನೇನೋ ವಿಷಯಗಳೆಲ್ಲ ಆಗಿ ಕಳೆದ ವರ್ಷ ರಾತ್ರೋರಾತ್ರಿ ಒಂದು ಪೊಲೀಸರ ಕಣ್ಗಾವಲಿನಲ್ಲೇ ಒಂದು ಏನು ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ಸ್ಮಾರಕ ಇರುತ್ತೆ, ಅದನ್ನ ಧ್ವಂಸ ಮಾಡಿಬಿಡ್ತಾರೆ. ಸೊ ವಿಷ್ಣುವರ್ಧನ್ ಅವರು ತೀರ್ಕೊಂಡ್ಮೇಲೆ ಬೇಕಾದಷ್ಟು ರೀತಿಯಲ್ಲಿ ಅವ್ರಿಗೆ ಅವಮಾನಗಳು ನಡೀತಾನೆ ಹೋಯಿತು, ಈಗಲೂ ಕೂಡ ನಡೀತಾನೆ ಬರ್ತಾ ಇದೆ. ಬೇಕಾದಷ್ಟು ರೀತಿಯಲ್ಲಿ ಅವರ ಸ್ಮಾರಕ ಕುರಿತು ಒಂದು ವಿವಾದಗಳು ನಡೀತಾ ಇದೆ. ಅವರ ಅಭಿಮಾನಿಗಳಿಗೆ ನೆಮ್ಮದಿ ಇಲ್ಲ. ವಿಷ್ಣುವರ್ಧನ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ನಾವೆಲ್ಲ ಅವ್ರನ್ನ ನೆನೆಸ್ಕೊಳ್ತಾ ಇರ್ತೀವಿ. ಸೊ ಅವರ ಒಂದು ಸ್ಮಾರಕದ ಸುತ್ತ ನಡೀತಾ ಇರುವಂತಹ ವಿವಾದಗಳು ನಮಗೆ, ನಿಮಗೆ, ಪ್ರತಿಯೊಬ್ಬರಿಗೂ ನೋವು ಕೊಡುತ್ತೆ.
2009ರಲ್ಲಿ ವಿಷ್ಣುವರ್ಧನ್ ಅವರು ತೀರ್ಕೊಳ್ತಾರೆ. ಅವರ ಸಮಾಧಿಯನ್ನು ಮೈಸೂರಿನಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪರ್ಮನೆಂಟ್ ಮೆಮೋರಿಯಲ್ಲು ಡಿಲೇ ಆಗ್ತಾ ಬರುತ್ತೆ. ಸಾಕಷ್ಟು ಅಭಿಮಾನಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಫ್ಯಾನ್ಸು ಡಿಸಪಾಯಿಂಟ್ ಆಗ್ತಾರೆ. ನಂತರ ಸ್ಮಾರಕ ನಿರ್ಮಾಣದ ಪ್ರಕ್ರಿಯೆ ಆರಂಭವಾಗುತ್ತೆ. ಅಭಿಮಾನಿಗಳ ಒತ್ತಡದಿಂದ ಅಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ವಿಷ್ಣುವರ್ಧನ್ ಅವರಿಗೆ ಇದ್ದ ಬಿರುದುಗಳು ಯಾವುದೆಲ್ಲ ಅಂತ ನೋಡೋದಾದರೆ ಕರ್ನಾಟಕ ರತ್ನ, ಮೈಸೂರು ರತ್ನ, ಅಭಿನಯ ಭಾರ್ಗವ, ಸಾಹಸ ಸಿಂಹ, ಯಜಮಾನ, ಇನ್ನೂ ಬೇಕಾದಷ್ಟು ಬಿರುದುಗಳೆಲ್ಲ ಅವರ ಅಭಿಮಾನಿಗಳು ವಿಷ್ಣುದಾದ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ವಿಷ್ಣುವರ್ಧನ್ ಅವರ ಕುರಿತು ಪ್ರೆಸೆಂಟ್ ಸ್ಟೇಟಸ್ ನೋಡೋದಾದರೆ ಮೈಸೂರಿನಲ್ಲಿ ಸರ್ಕಾರ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ಮಾಡಿರುವಂಥದ್ದು. ಬೇಕಾದಷ್ಟು ಅಭಿಮಾನಿಗಳು ಪ್ರತಿನಿತ್ಯ ಅಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ. ಬೆಂಗಳೂರಿನಲ್ಲಿದ್ದಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಸ್ಮಾರಕ ಏನಿತ್ತು ಅದನ್ನ ಧ್ವಂಸ ಮಾಡಿದ್ದಾರೆ ರಾತ್ರೋರಾತ್ರಿ. ಸೊ ಆ ಒಂದು ಜಾಗದ ಕುರಿತು ಈಗಲೂ ಕೂಡ ವಿವಾದಗಳು ನಡೀತಾ ಇದೆ. ಕೋರ್ಟಲ್ಲೂ ಕೂಡ ಇನ್ನೂ ಅದು ಇದೆ. ಸರ್ಕಾರ ಆ ಜಾಗವನ್ನು ತನ್ನ ಕಂಟ್ರೋಲ್ ತಗೋಬೇಕು ಅಂತ ಬಾಲಕೃಷ್ಣ ಅವರ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಕೋರ್ಟಲ್ಲಿ. ಅದು ಏನಾಗುತ್ತೋ ಗೊತ್ತಿಲ್ಲ. ಸೊ ಮತ್ತೊಂದು ಕಡೆ ನಟರಾದ ಕಿಚ್ಚ ಸುದೀಪ್ ಅವರು ಬೆಂಗಳೂರಿನ ಹತ್ತಿರದಲ್ಲಿರುವ ಕೆಂಗೇರಿ ಹತ್ರ ಒಂದು ಜಾಗವನ್ನು ತಗೊಂಡು ವಿಷ್ಣುದಾದ ಅವ್ರಿಗೋಸ್ಕರ ಒಂದು ದರ್ಶನ ಕೇಂದ್ರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ನಟರಾದ ಕಿಚ್ಚ ಸುದೀಪ್ ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ಜನ ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಬೆಂಗಳೂರು ಹತ್ರ ಇರೋ ಕೆಂಗೇರಿಯಲ್ಲಿ ಅರ್ಧ ಎಕರೆ ಜಾಗದಲ್ಲಿ 25 ಅಡಿ ಎತ್ತರದ ಒಂದು ವಿಷ್ಣುದಾದ ಅವರ ಒಂದು ಪ್ರತಿಮೆ ಜೊತೆಗೆ ಒಂದು ಗ್ರಂಥಾಲಯ, ಹಾಗೇನೆ ವಿಷ್ಣು ದಾದಾ ಅವರ ಒಂದು ಗ್ಯಾಲರಿ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಬೇಕಾದಷ್ಟು ಇನ್ನೂ ಸಂಬಂಧಪಟ್ಟವರೆಲ್ಲ ಕೈ ಜೋಡಿಸಿದ್ದಾರೆ. ಅದು ಕೆಲಸಗಳು ಯಾವ ಥರ ನಡೀತಾ ಇದೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿಗಳು ಬಂದಾಗ ಅದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಹಾಗೇನೆ ವಿಷ್ಣು ದಾದಾ ಅವರು ನಟಿಸಿದ್ದ ಕೋಟಿಗೊಬ್ಬ ಸಿನಿಮಾ 25 ವರ್ಷಗಳ ನಂತರ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಇಡೀ ಕರ್ನಾಟಕದಾದ್ಯಂತ ಚಿತ್ರ ಪ್ರದರ್ಶನ ಈಗ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇದು ನಿಜವಾಗ್ಲೂ ವಿಷ್ಣು ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ವಿಷಯ. ಸೊ ನಮ್ಮೆಲ್ಲರ ಪ್ರೀತಿಯ ವಿಷ್ಣುವರ್ಧನ್ ಅವರು ಕೇವಲ ಒಬ್ಬ ಆ್ಯಕ್ಟರ್ ಆಗಿರಲಿಲ್ಲ, ನಮ್ಮೆಲ್ಲರ ಪ್ರೀತಿಯ ಎಮೋಷನ್ ಆಗಿದ್ದರು. ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ಪಿಲ್ಲರ್ ಆಗಿದ್ದರು. ಅವರ ಸ್ಟೈಲು, ಅವರ ಒಂದು ಆ್ಯಕ್ಟಿಂಗು ಎವರ್ಗ್ರೀನ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸಾಹಸ ಸಿಂಹ ಟೈಟಲ್ನ ಯಾರೂ ಅವ್ರಿಗೆ ಕೊಟ್ಟಿರಲಿಲ್ಲ, ಅವರೇ ಪಡ್ಕೊಂಡಿದ್ರು ಅದನ್ನು. ಇಂತಹ ಒಬ್ಬ ಮಹಾನ್ ಕಲಾವಿದ ಜೊತೆಗೆ ಅದ್ಭುತ ವ್ಯಕ್ತಿತ್ವ ಇರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಜೀವನ ಎಲ್ಲರಿಗೂ ಪ್ರೇರಣೆ. ಇಷ್ಟೊತ್ತು ವಿಡಿಯೋದಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದು ಖುಷಿ ಆಯಿತು. ಬಟ್ ವಿಷ್ಣುವರ್ಧನ್ ಸರ್ ಅವರೀಗ ನಮ್ಮ ಜೊತೆ ಇಲ್ಲಾಂದ್ರೂ ಕೂಡ ಈಗಲೂ ಅವ್ರಿಗೆ ಮಾಡ್ತಾ ಇರೋಂತಹ ಅಗೌರವಗಳು, ಅವ್ರಿಗೆ ತೋರಿಸ್ತಾ ಇರುವಂತಹ ಅವಮಾನಗಳು, ಜೊತೆಗೆ ಅವರ ಒಂದು ಸಮಾಧಿ ಅಥವಾ ಸ್ಮಾರಕದ ಸುತ್ತ ಇರೋಂತಹ ವಿವಾದಗಳು ನೆನೆಸ್ಕೊಂಡ್ರೆ ಮನ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಎನಿವೇ, ನೀವು ವಿಷ್ಣುವರ್ಧನ್ ಸರ್ ಅವರ ಒಂದು ಫ್ಯಾನ್ ಆಗಿದ್ದರೆ ಅವರ ಯಾವ ಸಿನಿಮಾ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.